ನಮಸ್ಕಾರ ವೀಕ್ಷಕರೇ. ಕನ್ನಡ ತಮಿಳಿನಿಂದ ಹುಟ್ಟಿತಾ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ ಪ್ರಚಲಿತ ವಿದ್ಯಮಾನದ ವಿಷಯ. ನಟ ಕಮಲ್ ಹಾಸನ್ ಅವರು ತಮ್ಮ ಚಿತ್ರ ಥಗ್ ಲೈಫ್ ಅನ್ನುವಂತಹ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡ ತಮಿಳಿನಿಂದ ಹುಟ್ಕೊಳ್ತು ಅಂತ ಹೇಳಿದ್ದು ಈಗ ಭಾರೀ ವಿವಾದಕ್ಕೆ ಕಾರಣ ಆಗಿದೆ. ಕನ್ನಡ ಭಾಷೆಯನ್ನು ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ಕನ್ನಡ ಸಂಘಟನೆಗಳು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಸೊ ಈ ಒಂದು ಭಾಷೆಗಳ ಇತಿಹಾಸವನ್ನು ವಿವರವಾಗಿ ನೋಡೋದಾದರೆ, ಕನ್ನಡವು ಅತ್ಯಂತ ಹಳೆಯ ದ್ರಾವಿಡ ಭಾಷೆಗಳಲ್ಲಿ ಒಂದು. 2000 ವರ್ಷಗಳಿಗೂ ಹೆಚ್ಚು ಕಾಲ ವ್ಯಾಪಿಸಿರುವ ಶ್ರೀಮಂತ ಮತ್ತು ಉತ್ತಮವಾಗಿ ದಾಖಲಿಸಲ್ಪಟ್ಟ ಇತಿಹಾಸವನ್ನು ಹೊಂದಿದೆ. ಕನ್ನಡ ಭಾಷೆಯು ದ್ರಾವಿಡ ಭಾಷಾ ಕುಟುಂಬದ ದಕ್ಷಿಣ ಶಾಖೆಗೆ ಸೇರಿರುವಂಥದ್ದು. ತಮಿಳು, ಮಲಯಾಳಂ ಮತ್ತು ತೆಲುಗು ಕೂಡ ದ್ರಾವಿಡ ಭಾಷಾ ಕುಟುಂಬದ ದಕ್ಷಿಣ ಶಾಖೆಗೆ ಸೇರ್ತದೆ. ಭಾಷಾಶಾಸ್ತ್ರಜ್ಞರ ಪ್ರಕಾರ ಕನ್ನಡ ಭಾಷೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಹುಟ್ಟುಕೊಂಡಿತ್ತು. ಕನ್ನಡ ಭಾಷೆಯಲ್ಲಿ ಕಂಡುಬರುವ ಅತ್ಯಂತ ಹಳೆಯ ಶಾಸನಗಳು ಕ್ರಿಸ್ತಶಕ 450 ಹಿಂದಿನವು. ಇದಕ್ಕೆ ಹಲ್ಮಿಡಿ ಶಾಸನ ಸಾಕ್ಷಿ. ಕನ್ನಡ ಮತ್ತು ಈ ತಮಿಳು ಭಾಷೆಗೆ ಏನು ಸಂಬಂಧ? ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳು ಸಹ ದ್ರಾವಿಡ ಬೇರುಗಳನ್ನು ಹೊಂದಿರುವ ಪದಗಳನ್ನು ಒಳಗೊಂಡಿವೆ. ಇದು ಅದಕ್ಕೂ ಮೊದಲು ಕನ್ನಡ ಮಾತನಾಡುತ್ತಿದ್ದರು ಅಂತ ಸೂಚಿಸುತ್ತೆ. ಕನ್ನಡ ಮತ್ತು ತಮಿಳು ಎರಡೂ ಭಾಷೆಗಳು ಮೂಲ ದ್ರಾವಿಡ ಭಾಷೆಯಿಂದ ಬಂದಿದ್ದಾವೆ. ಈ ಕಾರಣದಿಂದಾಗಿ ಎರಡು ಭಾಷೆಗಳ ವ್ಯಾಕರಣ ರಚನೆ ಮತ್ತು ಪದರಚನೆ ಹೋಲುತ್ತೆ. ತಮಿಳು ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತಮಿಳುನಾಡಿನಲ್ಲಿ ಬೇರೂರಿದ್ದರೂ ಕನ್ನಡ ಭಾಷಿಕರು ಪಶ್ಚಿಮಕ್ಕೆ ಇಂದಿನ ಕರ್ನಾಟಕಕ್ಕೆ ವಲಸೆ ಬಂದರು ಮತ್ತು ಇತಿಹಾಸದಲ್ಲಿ ಚಾಲುಕ್ಯರು, ಪಲ್ಲವರು ಮತ್ತು ಹೊಯ್ಸಳರು ಕನ್ನಡ ಮತ್ತು ತಮಿಳು ಮಾತನಾಡುವ ಜನರನ್ನು ಆಳಿದ್ದರಿಂದ ಈ ಎರಡೂ ಭಾಷೆಗಳು ಒಂದೇ ರೀತಿಯ ಮಾರ್ಗಗಳನ್ನು ಹಂಚಿಕೊಂಡಿದ್ದಾವೆ. 9ರಿಂದ 13ನೇ ಶತಮಾನದವರೆಗೆ ಕರ್ನಾಟಕದ ಕೆಲವು ಭಾಗಗಳನ್ನು ಚೋಳ ರಾಜವಂಶ ಆಳುತ್ತೆ. ಅಲ್ಲಿ ತಮಿಳು ಶಾಸನಗಳನ್ನು ಬಿಟ್ಟು ಹೋಗ್ತಾರೆ. ಆದರೆ ಹೊಯ್ಸಳ ರಾಜವಂಶ 10ರಿಂದ 14ನೇ ಶತಮಾನದವರೆಗೆ ತಮಿಳು ಪ್ರದೇಶಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸಿ ಭಾಷಾ ವಿನಿಮಯವನ್ನು ಬೆಳೆಸಿತು. 14ರಿಂದ 17ನೇ ಶತಮಾನದವರೆಗಿನ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಕನ್ನಡ ಮತ್ತು ತಮಿಳು ಸಾಹಿತ್ಯಗಳು ಎರಡೂ ಒಂದೇ ಆಸ್ಥಾನದ ಆಶ್ರಯದಲ್ಲಿ ಬೆಳೀತಾ ಇದ್ದವು. ಉದಾಹರಣೆಗೆ, ರಾಜಮನೆತದ ನ್ಯಾಯಾಲಯಗಳು ಮತ್ತು ದೇವಾಲಯಗಳು ಭಾಷೆಗಳು ಒಮ್ಮುಖವಾಗುವ ಸ್ಥಳಗಳಾಗಿದ್ದವು ಮತ್ತು ಅಲ್ಲಿನ ಕವಿಗಳು, ವಿದ್ವಾಂಸರು ಹೆಚ್ಚಾಗಿ ಎರಡೂ ಭಾಷೆಗಳನ್ನು ಮಾತನಾಡ್ತಾ ಇದ್ದರು. ಆಡಳಿತ, ಧರ್ಮ ಮತ್ತು ಕಲಾತ್ಮಕ ವಿನಿಮಯಗಳು ಎರಡೂ ಭಾಷೆಗಳಿಗೆ ಸಾಮಾನ್ಯವಾಗಿತ್ತು. ಉದಾಹರಣೆಗೆ, ಕಾಂಚೀಪುರಂ ಮತ್ತು ಬೇಲೂರು ಹಳೆಬೀಡು ದೇವಾಲಯಗಳಲ್ಲಿ ಕನ್ನಡ ಮತ್ತು ತಮಿಳು ಎರಡರಲ್ಲೂ ಶಾಸನಗಳಿವೆ. ಸಾಹಿತ್ಯದ ವಿಷಯದಲ್ಲಿ ತಮಿಳಿನ ಸಂಗಮ ಅವಧಿ ಅಂದರೆ ಕ್ರಿಸ್ತಪೂರ್ವ 500ರಿಂದ ಕ್ರಿಸ್ತಶಕ 300 ಮತ್ತು ಕನ್ನಡದ ಶಾಸ್ತ್ರೀಯ ಅವಧಿ ಅಂದರೆ ಕ್ರಿಸ್ತಶಕ 850ರಲ್ಲಿ ಪ್ರಾರಂಭ ಆಗುವಂಥದ್ದು ಎರಡು ಭಿನ್ನವಾಗಿವೆ ಅಂತಕ್ಕಂಥದ್ದು. ಆದರೆ ಎರಡೂ ದ್ರಾವಿಡ ಸಂಸ್ಕೃತಿಗಳ ಶೌರ್ಯ, ಪ್ರೀತಿ ಮತ್ತು ಭಕ್ತಿಯನ್ನು ಒಳಗೊಂಡಿತ್ತು. ಭಕ್ತಿ ಚಳುವಳಿಯ ಸಮಯದಲ್ಲಿ ವಿಶೇಷವಾಗಿ ಶೈವ ಧರ್ಮದಲ್ಲಿ ಬಸವಣ್ಣರಂತಹ ಕನ್ನಡ ಕವಿಗಳು ಅಪ್ಪಾರ್ ಮತ್ತು ಮಾಣಿಕವಾಸಕರಂತಹ ತಮಿಳು ಕವಿಗಳೊಂದಿಗೆ ಸೇರಿಕೊಂಡು ಸಾಮಾನ್ಯ ಆಧ್ಯಾತ್ಮಿಕ ದೇಶೀಯ ಭಾಷೆಯನ್ನು ಉತ್ತೇಜಿಸ್ತಾರೆ. ಈ ಪದಗುಚ್ಛಗಳು ಕಾಲಾನಂತರದಲ್ಲಿ ಭಿನ್ನವಾಗಿದ್ದರೂ ಎರಡೂ ಭಾಷೆಗಳು ಒಂದೇ ರೀತಿಯ ರಚನೆಗಳನ್ನು ಹೊಂದಿದ್ದಾವೆ. ಹಾಗೆ ಇಲ್ಲಿ ತಮಿಳು ಭಾಷೆ ಹೇಗೆ ಹುಟ್ಕೊಳ್ತು ಅಂತ ನೋಡೋದಾದರೆ, ತಮಿಳು ಭಾಷೆಯು ಜಗತ್ತಿನ ಅತ್ಯಂತ ಹಳೆಯ ಭಾಷೆಯಾಗಿದೆ. 2500 ವರ್ಷಗಳಷ್ಟು ಹಳೆಯದಾಗಿದೆ. ದ್ರಾವಿಡ ಕುಟುಂಬಕ್ಕೆ ಸೇರಿದೆ. ಸಂಸ್ಕೃತ ಭಾಷೆಯನ್ನು ತಂದ ಆರ್ಯರ ಆಗಮನಕ್ಕೂ ಮುಂಚೆಯೇ ಭಾರತದಲ್ಲಿ ದ್ರಾವಿಡ ಭಾಷೆಗಳನ್ನು ಮಾತನಾಡಲಾಗ್ತಿತ್ತು ಅಂತ ಭಾಷಾಶಾಸ್ತ್ರಜ್ಞರು ನಂಬ್ತಾರೆ. ಕ್ರಮೇಣ ತಮಿಳು ಶಾಸ್ತ್ರೀಯ ಭಾಷೆಯಾಗುತ್ತೆ.
ತಮಿಳು ಭಾಷೆ ಶ್ರೀಲಂಕಾ, ಆಗ್ನೇಯ ಏಷ್ಯಾ ಮತ್ತು ಉತ್ತರ ಶ್ರೀಲಂಕಾದ ಕೆಲವು ಭಾಗಗಳಲ್ಲಿ ಹರಡಿತು. ಅಲ್ಲಿ ಇಂದಿಗೂ ಇದನ್ನು ಮಾತನಾಡಲಾಗ್ತಾ ಇದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಮುದ್ರಿಸಲಾದ ನಿಘಂಟುಗಳಲ್ಲಿ ಕೆಲವು ಇಂಗ್ಲೀಷ್ ಪದಗಳಲ್ಲಿ ತಮಿಳನ್ನು ಸಹ ಬಳಸಲಾಗ್ತಾ ಇತ್ತು. ಇದು ದ್ರಾವಿಡ ರಾಜಕೀಯದ ಒಂದು ಭಾಗವಾಗುತ್ತೆ. ವಿಶೇಷವಾಗಿ 20ನೇ ಶತಮಾನದಲ್ಲಿ ಹಿಂದಿ ವಿರೋಧಿ ಚಳುವಳಿಯ ಸಮಯದಲ್ಲಿ ಇದು ಬರುತ್ತೆ. 2004ರಲ್ಲಿ ತಮಿಳನ್ನು ಭಾರತದ ಶಾಸ್ತ್ರೀಯ ಭಾಷೆ ಅಂತ ಘೋಷಿಸಲಾಗುತ್ತೆ. ಈ ಒಂದು ವ್ಯತ್ಯಾಸವನ್ನು ಪಡೆದಂತಹ ಮೊದಲ ಭಾಷೆ ತಮಿಳು.